ಕಮಿಷನರ್ ಭೇಟಿಯಾದ ದರ್ಶನ್ ಪತ್ನಿ. ಕಾಕಿ ವಿರುದ್ಧ ಗರಂ ಆಗಿದ್ದು ಯಾಕೆ? ಕಳೆದ ವಾರ ರಾಜ್ಯದಲ್ಲಿ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ಮುನಿಸು ವಿಚಾರ ಎಲ್ಲರಿಗೂ ತಿಳಿದೇ ಇದೆ. ಅಷ್ಟೇ ಅಲ್ಲದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ಗಳು, ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಈಗಾಗಲೇ ಈ ಬಗ್ಗೆ ವಿಜಯಲಕ್ಷ್ಮಿ ದೂರು ಕೂಡ ಕೊಟ್ಟಿದ್ರು. ಇದೀಗ ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ. ಅವಹೇಳನಕಾರಿ ಕಮೆಂಟ್ ಹಾಕಿದವರ ವಿರುದ್ಧ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೂಡ ನೀಡಿದ್ರು. ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ FIR ಕೂಡ ದಾಖಲಾಗಿತ್ತು. ಇದೀಗ ಈ ಪ್ರಕರಣದ ತನಿಖೆ ಬೆಳವಣಿಗೆ ಬಗ್ಗೆ ವಿಜಯಲಕ್ಷ್ಮಿ ಮಾಹಿತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ತನಿಖೆ ವಿರುದ್ಧವೇ ವಿಜಯಲಕ್ಷ್ಮಿ ಅಸಮಾಧಾನ ಹೊರಗಾಕಿದ್ದಾರೆ. ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆ್ಯಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ DCP ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ಕ್ಲೂ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೋ ಉದ್ದೇಶ ಅಲ್ಲ. ನಾನು ಸಲ್ಲಿಸಿದ ದೂರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ನಮ್ಮ ದೇಶದಲ್ಲಿ ವ್ಯವಸ್ಥೆ ಮತ್ತು ಕಾನೂನು ಎಲ್ಲರಿಗೂ ಒಂದೇ ಎಂದು ನಾನು ಯಾವಾಗಲೂ ನಂಬಿದ್ದೇನೆ. ಬೇರೆ ಮಹಿಳೆ ನೀಡಿದ ದೂರನ್ನು 1 ದಿನದೊಳಗೆ ಕ್ರಮ ಕೈಗೊಳ್ಳಲಾಗಿದೆ. ಇದು ನಿಜವಾಗಿಯೂ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ನನ್ನ ದೂರು ಮುಖ್ಯವಲ್ಲವೇ ಎಂದು ನೇರವಾಗಿ ಕೇಳಿದ್ದಾರೆ.